ಕವಿ ಅಲ್ವಲ್ಲ, ಯಾಕೆ ಈ ಸಂದರ್ಭದ ಮೇಲೆ ಒಂದು ಹಾಡು ಬರೀಬಾರ್ದು? ನಾನು ಇಷ್ಟು ದಿನ ಪ್ರಯತ್ನ ಮಾಡಿಲ್ಲ ಅನ್ಕೊಂಡಿದ್ದೀರೇನು? ನಾನು ಪ್ರಯತ್ನ ಮಾಡಿದೆ. ಈ ಪರಿಸ್ಥಿತಿಯ ಕುರಿತಂತೆ ಸಾಮಾಜಿಕ ಕಳಕಳಿಯ ಮಹಾಕಾವ್ಯವನ್ನೇ ಬರೆಯಲು ಹೊರಟೆ. ಆದರೆ ಪ್ರೇಮ ಕವಿಯಾಗಿದ್ದ ನನಗೆ ಕ್ರಾಂತಿಯ ಪದ್ಯಗಳು ಹುಟ್ಟಲೇ ಇಲ್ಲ. ಆದರೂ ನಾನು ಕಂಡದ್ದನ್ನೇ ಬರದೆ, ರಣ ಬಿಸಿಲಿನ ತಾಪದ ಬಲಿಯನ್ನು ಸೂಸುವ ಕಟು ಸತ್ಯದ ವಿಮರ್ಶ ಪ್ರಬಂಧ ಬರದೆ, ಪ್ರೇಮ ಕವಿಯಾಗಿದ್ದ ನನ್ನನ್ನು ಕಟು ವಿಮರ್ಶಕನನ್ನಾಗಿ ಮಾಡಿದ ಈ ವ್ಯವಸ್ಥೆಗೆ ಧಿಕ್ಕಾರವಿರಲಿ. ಸಮಾಧಾನ ಮಾಡ್ಕೊಳ್ಳ. ಯಾರು ಬರ್ತಾರೆ? ನೀವಾ? ನಾನೇ. ಯಾಕೆ ಹೊರಬಾರದಿದ್ದೇನು? ಹಾಗೆ ಹೇಳಲು ನಾನು ಯಾರು? ಈಚೆಗೆ ಯಾರು ಹೊಸ ಕವಿಗಳು ಬರಂಗಿಗೆ ಬಂದಿಲ್ಲವೋ? ಬುದ್ಧಿ, ಆ ಕಾಲ ಎಂದೋ ಮಾಯವಾಯ್ತು. ಕವಿಗಳು ಮಾಯವಾದ್ರು. ನಾಳೆ ನನ್ನ ಪರೀಕ್ಷೆ. ಹೊಸ ಕವಿ ಬೇಕು, ಹೊಸ ಸ್ಫೂರ್ತಿ ಬೇಕು, ಹೊಸ ಪದ್ಯವೂ ಬೇಕು. ಅದ್ಯಾವ ಬರಬಾರದ ರೋಗ ಬಂದಿದೆಯೋ ನಮ್ಮ ರಾಜನಿಗೆ? ನಿನ್ನ ಹತ್ತಿರ ನಿಜ ಹೇಳುತ್ತೇನೆ, ನನಗೂ ಎಲ್ಲಿಗಾದರೂ ಓಡಿ ಹೋಗಬೇಕೆನಿಸುತ್ತಿದೆ. ಆದರೆ ಏನು ಮಾಡಲಿ? ಹಾಳಾದ ರಾಜನಿಷ್ಠೆ ರಕ್ತದಲ್ಲೇ ಸೇರಿ ಹೋಗಿದೆ. ಏನಾದರೂ ಮಾಡುತ್ತಲೇ ಇರಬೇಕು. ಇದು ನನ್ನ ಅನಿವಾರ್ಯ ಕರ್ಮ. ನಮಸ್ಕಾರ. ಯಾರು ತಾವು? ನಾವು ಪರದೇಶದವರು. ಹಾಗೆ ತಿರುಗಾಡುತ್ತಾ ಇಲ್ಲಿಗೆ ಬಂದೆವು. ಈ ಗಡಗಿನ ಯಜಮಾನಿದ್ದಾರಲ್ಲ, ಇವರು ನಮ್ಮ ದೂರದ ಸಂಬಂಧಿಗಳು. ಇವನು ನನ್ನ ಗೆಳೆಯ, ಒಳ್ಳೆಯ ಶೃಂಗಾರ ಕವಿ. ನಿಮ್ಮ ರಾಜ್ಯದಲ್ಲಿ ಅರಸರು ಸಾಹಿತ್ಯ ಪಕ್ಷಪಾತಿ, ಕವಿಗಳಿಗೆ ಆಶ್ರಯ ಕೊಡುವ ಕಲ್ಪವೃಕ್ಷ ಎಂದು ಕೇಳಿದ್ದೇನೆ. ಕವಿತೆಯ ಅಭಿವ್ಯಕ್ತಿಗೆ ಇದು ಸೂಕ್ತವಾದ ಸ್ಥಳ ಎಂದು ತಿಳಿದು ಬಂದೆವು. ನನ್ನ ಕವಿತೆಗೆ ಅವಕಾಶ ಆಶ್ರಯ ದೊರಕಿಸಿಕೊಟ್ಟರೆ ನನ್ನ ಕವಿತೆಗೆ ಅವಕಾಶ ಆಶ್ರಯ ದೊರಕಿಸಿಕೊಟ್ಟರೆ ನಾನು ಚಿರರು. ಇವನು ನನ್ನ ಗೆಳೆಯ ವಿಮರ್ಶಕ. ಬರಿಯ ಶೃಂಗಾರ ಕವಿತೆಗಳನ್ನು ಬಗೆದು ತೆಗೆದು ವಿಮರ್ಶಿಸುತ್ತಾನೆ. ನಾವೀಗ ಯಾರನ್ನು ಭೇಟಿಯಾಗಬೇಕು? ನಾವೀಗ ಯಾರನ್ನು ಭೇಟಿಯಾಗಬೇಕು? ಹೇಗೆ ಅರಮನೆಗೆ ಹೋಗಬೇಕು? ಇದೇನು ಅದೃಷ್ಟ ನನ್ನದು! ಕಗ್ಗಾಡಿನಲ್ಲಿ ಹುಡುಕಿ ಅಲಿಯುತ್ತಿದ್ದ ಬಳ್ಳಿ ಬಂದು ಕಾಲಿಗೆ ತೊಡಗಿ ನಿಂತ ಹಾಗಾಯಿತು. ನೀವು ಸರಿಯಾದ ವ್ಯಕ್ತಿಯೇ ಬಳಿ ಬಂದು ಮಾತನಾಡುತ್ತಿದ್ದೀರಿ. ಎಲ್ಲವೂ ನಿಮ್ಮ ಭಾಗ್ಯ. ಬನ್ನಿ, ನಾನು ಅರಮನೆಯ ಅಧಿಕಾರಿ. ನಿಮ್ಮನ್ನು ಈ ಕೂಡಲೇ ಅರಮನೆಗೆ ಕರೆದುಕೊಂಡು ಹೋಗಿ ಕವಿಗಳಿಗೆ ಸಿಗುವ ರಾಜಾತಿಥ್ಯವನ್ನು ಪರಿಚಯಿಸುತ್ತೇನೆ. ಅದು ಹೇಗಾಗುತ್ತದೆ? ಇದೀಗ ತಾನೇ ಬಂದಿದ್ದೇವೆ. ನಮ್ಮ ಬಂಧುಗಳ ಮನೆಯಲ್ಲಿ ಒಂದೆರಡು ದಿನವಾದರೂ ತಂಗಿದ್ದು ಬರುತ್ತೇವೆ. ಇಲ್ಲದಿದ್ದರೆ ಅವರಿಗೆ ಬೇಸರವಾಗಬಹುದು ನೋಡಿ. ಅಯ್ಯೋ, ಖಂಡಿತ ಇರಿ. ಬೇಸರವಾಗುವವರೆಗೂ ತಂಗಿರಿ. ಆದರೆ ನಾನು ಈ ಕವಿಯನ್ನು ಮಾತ್ರ ಕರೆದುಕೊಂಡು ಅದೊಂದು ಖಂಡಿತ ಸಾಧ್ಯವೇ ಇಲ್ಲ. ನಾನು ಆ ಕವಿಯು ಒಂದೇ ಜೀವ ಎರಡು ದೇಹ ಎಂಬುತ್ತಿರುವವರು. ನಾನಿಲ್ಲದೆ ಆ ಕವಿ ಕವನ ರಚಿಸಲಾರ, ವಾಚಿಸಲಾರ. ಹೌದೌದು. ಈ ಗಡಗಿನ ಯಜಮಾನರು ಬರಲಿ ನಮ್ಮ ಜೊತೆಗೆ. ಆ ಕವಿಯ ದೆಸೆಯಿಂದ ಅರಮನೆ ನೋಡುವ ಭಾಗ್ಯ ಅವರಿಗೆ ಸಿಗಲಿ. ಅದೇನಂದ್ರೆ, ಅರಮನೆಯ ಊರಿನಲ್ಲೇ ಇದ್ದುಕೊಂಡು ಅರಮನೆ ಒಳಗಡೆ ಕಾಲ ಇಡ್ತಾರ ಜನ ಎಷ್ಟಿಲ್ಲ ಹೇಳಿ. ಊರಿನಿಂದ ನಾರು ಎಂಬಂತೆ ಈ ಕವಿಯ ದೆಸೆಯಿಂದ ಹಾಗಾಗುವುದಿಲ್ಲ. ಹಾಗಿದ್ದರೆ ನಾನು ಬರುವುದು ಕಷ್ಟ. ಇವರಿಬ್ಬರು ಬಂದರೆ ಮಾತ್ರ ನಾನು ಬರುವೆ. ಇಲ್ಲದಿದ್ದರೆ ನನಗೆ ಅರಮನೆಯೂ ಬೇಡ, ರಾಜಾಶ್ರಯವೂ ಬೇಡ. ಸರಿ, ಮೂವರೂ ಬನ್ನಿ. ಆದರೆ ನೀನು ಉತ್ಕೃಷ್ಟವಾದ ಶೃಂಗಾರ ಕವಿತೆಯೊಂದನ್ನು ರಚಿಸಿ ತರಬೇಕು. ಓಹೋ, ಅದರ ಚಿಂತೆ ಬೇಡ. ಕವಿತೆಯನ್ನು ಶೃಂಗಾರ ರಸದೊಳಗೆ ಅದ್ದಿ ತೆಗೆದು ತರುತ್ತೇನೆ. ಸರಿ, ನಾಳೆ ಸಂಜೆಯವರೆಗೂ ಸರ್ಕಾರದ ನಿಗಾ ನಿಮ್ಮ ಮೇಲಿರುತ್ತದೆ. ಈ ಕವಿಗಳ ಕಾಳಜಿ ಮಾಡುವುದು ನಮ್ಮ ಕರ್ತವ್ಯ ನೋಡಿ. ಬರುತ್ತೆ. ಸಾವಾಸ ಮಾಡುತ್ತಲ್ಲ ಅದಕ್ಕೆ. ನಿನ್ನಂತ ಅವ್ನು ಸಾವಾಸ ಮಾಡುತ್ತಲ್ಲ ಅದಕ್ಕೆ. ನೀವಿಬ್ರು ಏನ್ ಮಾಡಕ್ ಹೊಂಟಿರಿ? ಒಳಗ್ ನಡೀರಿ, ಹೇಳ್ತೀನಿ. ಮಹಾರಾಜ,
ಕ್ಷಮಿಸಿ, ಅಲ್ಲಿನ ಗಿಡಗಳೆಲ್ಲ ಒಣಗಿ ಹೋಗಿವೆ. ಹಾಗೆ ತೋರಿಸಿದೆವು, ನೀವೇ ಬರಲಿಲ್ಲ. ಬೇರೆ ವ್ಯವಸ್ಥೆ ಮಾಡುತ್ತೇನೆ. ಅದಲ್ಲ, ನನ್ನ ಕನಸಿನ ಉದ್ಯಾನದಲ್ಲಿ ಹೂಗಳರಳಿ ತಂಪಾದ ಗಾಳಿ ಬೀಸುತ್ತಿದೆ. ಶುಭ ಸೂಚನೆ, ಶುಭ ಸೂಚನೆ. ಏನು ಮಂತ್ರಿಗಳೇ? ಗಿಡ ಮರಗಳ ಮೇಲೆ ಹಕ್ಕಿಗಳ ಚಿಲಿಪಿ, ತಿಳಿ ಕೆಂಪು ಹಳದಿ ಮಿಶ್ರಿತ ಬೆಳಕು, ಇಡೀ ಉದ್ಯಾನ ತುಂಬೆಲ್ಲ ಚೆಲ್ಲಿ. ಆಹಾ, ಬಹಳ ಒಳ್ಳೆಯ ಕನಸು. ಏನು ಮಂತ್ರಿಗಳೇ? ಹೌದು, ಆ ಚೆಂಬೆಳಕು ಎಲ್ಲಿಂದ ಬರುತ್ತಿದೆ ಎಂದು ಆಕಾಶ ನೋಡುತ್ತೇನೆ. ಆಕಾಶವೆಲ್ಲ ಕಡುಗಪ್ಪು. ಓಡ, ಮಳೆಯ ಸೂಚನೆ. ಶುಭವೇ ಅಲ್ಲವೇ ಮಂತ್ರಿಗಳೇ? ಹೌದು, ರಾಜರ ಕನಸಾದರೆ ಕಪ್ಪು ಅಶುಭವೇ, ಶುಭವೇ. ಉದ್ಯಾನದ ಹೂಗಳನ್ನು ಕೀಳಲು ಹೋದೆ. ಅವು ಅಂಟಿಕೊಂಡಿದ್ದವು. ಮತ್ತೆ ಅವು ಚಿನ್ನದ ಹೂ ಅಂದರೆ ಸಾಕ್ಷಾತ್ ಲಕ್ಷ್ಮಿ. ಆರ್ಥಿಕ ಇಲಾಖೆ ಸಂಪದ್ಭರಿತವಾಗುತ್ತಿದೆ ಎಂದರ್ಥ. ಏನು ಮಂತ್ರಿಗಳೇ? ಹೌದು. ಆದರೆ ಆಕಾಶವೆಲ್ಲ ಕಡುಗಪ್ಪು. ಕನಸು ಹಾಗೆ ಬಿಡಿ, ಅಸ್ಪಷ್ಟ. ಆದರೆ ಅವುಗಳು ಕೊಡುವ ಸೂಚನೆಗಳಷ್ಟೇ ಮುಖ್ಯ. ಏನು ಮಂತ್ರಿಗಳೇ? ನಿಜ. ತಾಳ್ಪಾಯಿ, ಇನ್ನೂ ಈ ಬಟ್ಟೆಗಳನ್ನು ಧರಿಸಲು ಸಾಧ್ಯವೇ ಇಲ್ಲ. ಇಲ್ಲ, ಏನಾದರೂ ಮಾಡಲೇಬೇಕು. ಮಂತ್ರಿಗಳೇ, ಈಗಲೇ ಪಡಗಿಗಳ ಬಳಿ ಹೋಗಿ ಒಂದು ಮರದ ಪೀಪಾಯಿ ತಯಾರಿಸಿ, ಪೀಪಾಯಿ ಮಹಾರಾಜರು ಒಳಗೆ ಹೋಗುವಂತಿರಬೇಕು. ಮಹಾರಾಜರು ಬಟ್ಟೆ ಧರಿಸುವುದಿಲ್ಲವೆಂದರೆ ಅವರ ಸೇವೆಯಲ್ಲಿರುವ ನಾವು ಪರ್ಯಾಯ ಯೋಚಿಸಲೇಬೇಕು. ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಸರ್ಕಾರದ ಮಾನ ಕಾಪಾಡಬೇಕು. ಹೇ, ಇಲ್ಲ, ನಾವಿರೋದೇ ಅದಕ್ಕೆ. ಪೀಪಿ ಕತೆ ಮುಗಿಯಿತು, ಈಗ ಪೀಪಾಯ ಕತೆ. ಸ್ಫೂರ್ತಿ ಹೆಚ್ಚು ಕಮ್ಮಿ ನಿಂತೆ ಹೋಗಿದೆ. ಅರಮನೆಯ ಪುಷ್ಕಳ ಭೋಜನ ಮಾಡುವುದು ನಮಗೆ ಏನಂತಲೇನೂ ತಿಳಿಯುತ್ತಿಲ್ಲ. ಇಲ್ಲಿ ಏನೋ ಅಸ್ವಾಭಾವಿಕವಾದದ್ದು ತಿಳಿಯುತ್ತಿದೆ. ನಮಗೆ ಏನೆಂದರೆ ಏನೂ ತಿಳಿಯುತ್ತಿಲ್ಲ. ನನಗಂತೂ ಹುಚ್ಚಿ ನಿಂತಿದೆ. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ
ನಮ್ಮ ಕವಿಗಳೆಲ್ಲ ಎಲ್ಲಿ? ನಾವಿಲ್ಲಿ ಕೇಳುವ ಅಲ್ಲಿನ ಆತಿಥ್ಯ ವೈಭವದ ಕಥೆಗಳೆಲ್ಲ ನಿಜವೇ? ಹಾಗಾದ್ರೆ ಅದನ್ನೆಲ್ಲ ಬಿಟ್ಟು ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾವ ವೈಭವ, ಯಾವ ಆತಿಥ್ಯ? ಅರಮನೆಯನ್ನು ದೂರದಿಂದ ನೋಡಿ ಆನಂದ ಪಡಬೇಕು. ಅದರ ಒಳಗಿನ ವೈಭವ ಆತಿಥ್ಯ ಕಥೆಗಳನ್ನು ಕೇಳಿ ಭ್ರಮಿಸಬೇಕು. ಆ ಭ್ರಮೆಯಲ್ಲಿ ಸುಖವಿದೆ. ವಾಸ್ತವದಲ್ಲಿ ವಾಸ್ತವದಲ್ಲಿ ಅಲ್ಲಿರುವುದು ಅಮಾನವೀಯತೆ. ಸರ್ಕಾರದ ಹುಚ್ಚು ಘೋಷಣೆಗಳಿಗೆ ಮನುಷ್ಯರು, ಸಂಸ್ಕೃತಿ, ಕವಿಗಳು ಎಲ್ಲವನ್ನು ಬಲಿ ಕೊಡುತ್ತಾರೆ. ಪ್ರೀತಿ, ಅಂತಕರಣೆ ಇದ್ಯಾವುದಕ್ಕೂ ಬೆಲೆಯೇ ಇಲ್ಲ ಅಲ್ಲಿ. ಸ್ವಲ್ಪ ಬಿಡಿಸಿ ಹೇಳ. ಇಲ್ಲಿಂದ ಸಾಂಸ್ಕೃತಿಕ ಪುನರುಜ್ಜೀವನ ಕಾಂತಿ ಅಂತ ಕರ್ಕೊಂಡೋಗಿರೋ ಹೆಣ್ಮಕ್ಳೆಲ್ಲ ಎಲ್ಲದಾರ? ಹೇಳ್ತೀನಿ. ಆ ರಾಜನಿಗೆ ವಿಚಿತ್ರವಾದ ಕಾಯಿಲೆ. ಶೃಂಗಾರ ಪದ್ಯವನ್ನು ಕೇಳದಿದ್ದರೆ ಬೆತ್ತರಾಗುವ ದೊಡ್ಡ ರೋಗ. ಅರಮನೆಗೆ ಬಂದ ಹೆಣ್ಣು ಮಕ್ಕಳೆಲ್ಲ ಕವಿಗಳಿಗೆ ಸ್ಫೂರ್ತಿಯಾಗಬೇಕು. ಕವಿಗಳು ಶೃಂಗಾರ ಕವಿತೆಯನ್ನು ರಚಿಸಬೇಕು. ಅದನ್ನು ಮಹಾರಾಜರ ಮುಂದೆ ಓದಬೇಕು. ಆಗ ಅವರು ಸ್ಫೂರ್ತಿಯನ್ನೇ ನೋಡ ಬಯಸುವರು. ಅದೇನು ವಿಚಿತ್ರವೋ ಏನೋ, ಅವರು ನೋಡಿದೊಡನೆಯೇ ಥಪ್ ಎಂದು ಕುಸಿದು ಬಿಡುವರು. ಆಮೇಲೆ ಆ ದೇಹಗಳೆಲ್ಲ ಎಲ್ಲೋ ಏನೋ ನನಗೊಂದು ತಿಳಿಯದು. ಇದೀಗ ನಾನು ತಪ್ಪಿಸಿಕೊಂಡು ಬರುವಾಗ ಅಕಸ್ಮಾತ್ ಆಗಿ ಒಂದು ಕಳ್ಳಗಿಂಡಿ ನೋಡಿದೆ. ಯಾರೋ ಮುಸುಕು ವೇಷಧಾರಿಗಳು ದೇಹವನ್ನು ನೆಲಮಾಳಿಗೆ ಕಡೆ ಹೊತ್ತೊಯ್ದರು. ಅನುಮಾನವೇ ಬೇಡ, ಅದು ಸ್ಫೂರ್ತಿಯ ದೇಹವೇ. ಹಾಗಿದ್ದರೆ ಅಷ್ಟೊಂದು ಜನ ಹೆಣ್ಣು ಮಕ್ಕಳು ನೆಲಮಾಳಿಗೆಯಲ್ಲಿ ಬದುಕಿರುವರೆ. ನೀವು ಯಾಕೆ ಹಾಗೆ ಯೋಚಿಸ್ತೀರಾ? ಏನು ಆಗಿರೋಲ್ಲ. ಅಥವಾ ನಿನಗೆ ಜಾಗ ನೆನಪಿದ್ಯಾ? ಗುರುತಿಸಬಲ್ಲೆ. ನಡೀರಿ ಮತ್ತೆ. ಬುದ್ಧಿ ಇದೆ ನಿನಗೆ? ಇವಾಗ ಹೋದ್ರೆ ನಮ್ಮನ್ನು ಆ ನೆಲಮಾಳಿಗೆಯಲ್ಲೇ ಹುಟ್ಟು ಬಿಡ್ತಾರಷ್ಟೇ. ಕತ್ತಲಾದ ಮೇಲೆ ಹೋಗೋಣ. ನಾನು ಬರ್ತೀನ್ರ, ನನ್ನ ಮಗನ ಹುಡುಕ್ತೀನ್ರ. ಇಲ್ಲಿ ಎಲ್ಲಂತ ಹುಡುಕೋದ್ರ? ಇಲ್ಲಿ ಯಾವುದೋ ಒಂದು ಗೋಡೆಯನ್ನು ಸರಿಸಿ ಇಲ್ಲೂ ಹಾಗೆ ಮಾಡುತ್ತಾರೆ. ಇವ್ನು ಹೇಳೋದೇ ಅರ್ಥ ಆಗಲ್ಲಪ್ಪ. ಇಲ್ಲಿ ಯಾವುದೋ ಒಂದು ಗೋಡೆಯನ್ನು ಸರಿಸಿ ಇಲ್ಲಿ ಕಳ್ಳದಾರಿ ಮಾಡುತ್ತಾರೆ. ಕಡೀರಿ, ನಾನು ನೋಡ್ತೀನಿ. ನಿಜ, ಇಲ್ಲೊಂದು ದಾರಿ ಇರುವ ಹಾಗಿದೆ. ಸರಿಸು ಕಲ್ಲುಗಳನ್ನು. ನಾನು ಹೇಳಲಿಲ್ಲವೇ, ಇದೇ ದಾರಿ ಎಲ್ಲಿಯವರು ಹೋದದ್ದು. ಇರಿ, ನಾನು ತೆಳ್ಳಗಿದ್ದೇನೆ. ಇರಿ, ನೋಡ್ತೀನಿ. ಇಲ್ಲೊಂದು ದಾರಿ ಇರುವ ಹಾಗಿದೆ. ಬನ್ನಿ ಬನ್ನಿ. ಓ ದೇವರೇ, ಎಷ್ಟೊಂದು ಸ್ಫೂರ್ತಿ ದೇವತೆಗಳನ್ನು ಕೊಂದಿದ್ದಾರೆ. ಮಗಳೇ! ಇವಳಿಗೆ ಸತ್ತಿಲ್ರ? ಉಸಿರಾಡ್ತಿದ್ದಾಳೆ. ಇವಳು ಸತ್ತಿಲ್ಲ, ಬದುಕಿದ್ದಾಳೆ. ಅದರ ಕವಿತಾ, ಎಲ್ಲರ ಮುಗಿನ ಬಳಿ ಕೈ ಇಟ್ಟು ಪರೀಕ್ಷಿಸಿ. ಉಸಿರಾಡುತ್ತಿದ್ದಾರೆ. ಇವರೆಲ್ಲ ಮೂರ್ಛೆ ಹೋಗಿರಬಹುದು. ಇದರಲ್ಲಿ ಏನೋ ಬರೆದಿದೆ. ಏನದು? ಓ ನೀಲವರ್ಣ ನಯನದ ನಾರಿಯೇ, ದೇವಲೋಕದಿಂದಿಳಿದ ಅಪ್ಸರೆಯೇ. ಇದು ಶೃಂಗಾರ ಕವಿತೆ, ಅವಳಿಗಾಗಿ ಬರೆದದ್ದು. ಕವಿತಾ, ಜೋರಾಗೋದು. ಓ ನೀಲವರ್ಣ ನಯನದ ನಾರಿಯೇ, ದೇವಲೋಕದಿಂದಿಳಿದ ಅಪ್ಸರೆಯೇ. ಅದರ ಇದು ನೀನದು. ಓ ನೀಲವರ್ಣ ನಯನದ ನಾರಿ, ದೇವಲೋಕದಿಂದಿಳಿದ ಅಪ್ಸರೆ, ಕಾಮನ ಬಿಲ್ಲಿನ ಉಬ್ಬಿದವಳೆ. ಬದುಕಿದಳು, ಇವಳು ಬದುಕಿದಳು. ಇವರೆಲ್ಲರೂ
ಕವಿತೆ ಕೇಳಿದ ರಾಜನ ಮನಸ್ಸಿನಲ್ಲಿ ಮೂಡಿ ಅಲ್ಲಿಂದ ಮಾಯವಾದ ಕೂಡಲೇ ಕಲ್ಲಾಗಿ ಹೋಗಿದ್ದಾರೆ. ಈಗ ಅದೇ ಕವಿತೆಗಳಿಂದ ಇವರ ಜೀವನ ದಾಟಿಸಬೇಕಾಗಿದೆ. ಅಂದರೆ ಈ ದೇಹಗಳಿಂದ ಏನು ಹೋಯ್ತು ಅದನ್ನು ಮರಳಿ ತರುವುದು, ನಿಶ್ಚಲವಾದದನ್ನು ಚಲನಶೀಲವಾಗಿಸಬೇಕಾಗಿದೆ. ಬೇರೆಯವರ ಮನಸ್ಸಿನಲ್ಲಿ ರೂಪವಾಗಿ ಬದುಕಿರುವ ಇವರನ್ನೆಲ್ಲರನ್ನು ಅವರದೇ ಆದ ರೂಪದ ವರ್ಣನೆಯಿಂದ ಮತ್ತೆ ಜೀವಂತವಾಗಿಸಬೇಕಾಗಿದೆ. ಒಬ್ಬಿಬ್ಬರಿಂದ ಆಗುವ ಕೆಲಸವಲ್ಲ. ಶಿಬಿರದ ಎಲ್ಲಾ ಕವಿಗಳು ಬೇಕು. ಎಲ್ಲರೂ ಒಕ್ಕೊರಳಿನಿಂದ ಎತ್ತರದ ಧ್ವನಿಯಲ್ಲಿ ಶೃಂಗಾರ ಪದ್ಯಗಳನ್ನು ಓದಬೇಕು. ಅದರ ಅಮೃತ ಈಗಲೇ ಹೋಗಿ ಎಲ್ಲಾ ಕವಿಗಳನ್ನು ಇಲ್ಲಿಗೆ ಕರೆದುತ್ತಾ. ಸರಿ ಯಜಮಾನರೇ, ಕವಿತಾ ಬನ್ನಿ, ಎಲ್ಲಾ ದೇಹಗಳ ಮೇಲಿರುವ ಶೃಂಗಾರ ಪದ್ಯವನ್ನು ಸಂಗ್ರಹಿಸೋಣ. ಬೇಕಾದರೂ ಒಂದು ಅಭಿರುಚಿ ಬೇಡವೇ ನಿಮಗೆ? ಕವಿ ಬಂದಿಲ್ಲ, ನನ್ನ ಕಷ್ಟ ನನಗೆ. ಕಾರುಬಾರಿ, ಎಲ್ಲೆಗೆ ನಿನ್ನ ಕವಿ ಬರಲೇ ಇಲ್ಲ. ಅವರು ಇಲ್ಲೇ ಉದ್ಯಾನದ ಬಳಿಯೇ ಬರುತ್ತೇವೆ ಎಂದರು. ಪರರಾಜ್ಯದವರಲ್ಲವೇ, ವಿಳಾಸ ಹುಡುಕಿಕೊಂಡು ಬರಲು ಸ್ವಲ್ಪ ಸಮಯವಾಯಿತು. ಖಂಡಿತವಾಗಿ ಬಂದೇ ಬರುತ್ತಾರೆ. ಇದನ್ನು ಹಾಕಿ ಬೇರೆ ನಿಲ್ಲಿಸಿದ್ದೀಯ, ಕೂರಲಾಗುತ್ತಿದೆ ನನಗೆ. ಹೇಗಾದರೂ ಸರ್ಕಾರದ ಮಾನ ಕಾಪಾಡಬೇಕಲ್ಲ, ಅದಕ್ಕೆ ಇಷ್ಟೊಂದು ಅದ್ಧೂರಿ. ಪೀಪಾಯಿಯೊಳಗೆ ಹಿಮದ ಹುಂಡೆಯನ್ನು ತುಂಬಿಸಬಹುದು, ಅಷ್ಟು ದೊಡ್ಡದಾಗಿ ಮಾಡಿಸಿದ್ದೇನೆ. ದ್ವಾರದ ಬಳಿ ಹೋಗಿ ಅವರು ಬಂದರೆ ನೋಡು. ಯಾರು ಇಲ್ಲ. ಕವಿಗಳೇ, ನಾನು ಮಧುಚಂದ್ರ ಗಡಂಗಿನ. ಕವಿ, ಓ ಕವಿ. ಕಪ್ಪಿ ಬಂದು ನಿಲ್ಲ. ಕಾರುಬಾರಿ, ಎಲ್ಲೆಗೆ ನಿನ್ನ ಕವಿ ಬರಲೇ ಇಲ್ಲ. ಇನ್ನೇನು ಬರುತ್ತಾರೆ ಮಹಾಪ್ರಭು. ಕಾರುಬಾರಿ, ಏನಯ್ಯನು ಸತ್ತು ಯಾರಯ್ಯ ಹೀಗೆ ಹೋಯ್ಕೊಡ್ತಿರೋದು? ನೋಡುತ್ತೇನೆ. ಎಲ್ಲೆಯ ನಿನ್ನ ಕವಿ ಬರಲೇ ಇಲ್ಲ. ಮಹಾಪ್ರಭು, ತಮಗೆ ಆಯಾಸವಾಗಿದ್ದರೆ ಮಲಗಿ, ನಾನು ನಾಳೆ ವ್ಯವಸ್ಥೆ ಮಾಡುತ್ತೇನೆ. ಮುಚ್ಚು ಬಾಯಿ. ಇನ್ನೇನು ಬರುತ್ತೇನೆ. ಕಾರುಬಾಯಿಗಳೇ, ಕಾರುಬಾರಿ, ಯಾರಯ್ಯ ಹೀಗೆ ಹೋಯ್ಕೊಡ್ತಿರೋದು? ಶೃಂಗಾರದ ರಂಗದಲ್ಲಿ ಮಂಗನೀಗ ನುಗ್ಗದು. ರಾಜನ ರೋಗಕ್ಕೆ ಕೆಟ್ಟತನದ ಪಾಪಕ್ಕೆ ಈ ಕ್ರಾಂತಿಯ ಕಾಲಕ್ಕೆ ಇದು ಕ್ರಾಂತಿಯ ಮಾಲಿಕೆ. ರಾಜನ ರೋಗಕ್ಕೆ ಕೆಟ್ಟತನದ ಪಾಪಕ್ಕೆ ಈ ಕ್ರಾಂತಿಯ ಕಾಲಕ್ಕೆ ಇದು ಕ್ರಾಂತಿಯ ಮಾಲಿಕೆ. ಇದು ಕ್ರಾಂತಿಯ ಮಾಲಿಕೆ. ಹಂಗಾಗಿ 2 ನಿಮಿಷ ಕಲಾವಿದರು ಪರಿಚಯ ಮಾಡ್ತಾರೆ. ಇದಕ್ಕಾಗಿ ಬೆಂಗಳೂರು ನಟನ ಸುಹಾಸ್ ಪಂಡಿತ್ ಭದ್ರಾವತಿ. ಸಿ ಸುದರ್ಶನ್ ಮಳವಳ್ಳಿ ನಟನ. ಸುಪ್ರೀತ್ ಜೆ ಮೈಸೂರು. ಸಮರ್ಥ ಸಿಎಂ ಮೈಸೂರು. ವಂಶಿ ಮೈಸೂರು ಬಿಬಿಎ ವಿದ್ಯಾರ್ಥಿ. ಅರ್ಜುನ್ ಚಾಮರ್ BA ಜರ್ನಲಿಸಂ ವಿದ್ಯಾರ್ಥಿ. ನಿಹಾಲ್ ಬೆಂಗಳೂರು. ಬೆಳಕು ವಿಕ್ರಿ ವಿಕಾಸ್ ಮತ್ತು ಮಂಡ್ಯ ರಮೇಶರ ಪರವಾಗಿ ನಮ್ಮೆಲ್ಲರ ಪರವಾಗಿ ಒಂದು ತಂಡಕ್ಕೆ ಹಾಗೂ ವಿಜಯ್ ಸರ್ಗೆ ಆಪರ್ಚುನಿಟಿ. ನಾಟಕ ಯಶಸ್ವಿಯಾಗಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ಬೆಸ್ಟ್ ಕಪ್ಪಳಿಸಿಕೊಂಡು ಮತ್ತೆ ಇದ್ರ ಬಗ್ಗೆ ಏನಾದರೂ ವಿಮರ್ಶೆ ನಿಮ್ ಎಲ್ಲರ ಪರವಾಗಿ ಎಲ್ಲ ತಂಡ ಜೋರ ಚಪ್ಪಾಳೆ.
ತುಂಬ ನಿಗೂಢವಾಗಿರ್ತಕ್ಕಂಥ ಸಂದೇಶವನ್ನು ಇವತ್ತಿನ ಒಂದು ನಾಟಕದಲ್ಲಿ ಕೊಟ್ರಿ. ನನಗೆಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ, ಬಟ್ ನಮಗೆ ಎಷ್ಟು ಅರ್ಥ ಆಗಿದೆ ಅದ್ರ ಬಗ್ಗೆ ಹೇಳ್ತೀನಿ. ನೀವು ಇಡೀ ನಾಟಕದಲ್ಲಿ ಸರ್ಕಾರದ ಒಂದು ಅವ್ಯವಸ್ಥೆಯನ್ನು ಸಾಹಿತಿಗಳು, ಕವಿಗಳು ಅದರ ವಿರುದ್ಧವಾಗಿ ನಿಲ್ಲದೇ ಇದ್ರೆ ಇಡೀ ವ್ಯವಸ್ಥೆ ಹದಗೆಡುತ್ತೆ ಅನ್ನುವಂಥ ಒಂದು ಸಂದೇಶ ಕೂಡ ಈ ಒಂದು ನಾಟಕದಿಂದ ಸಿಕ್ತು. ಎಲ್ಲಿವರೆಗೆ ಕವಿಗಳು ಅಂದರೆ ಸರ್ಕಾರದ ನೀತಿ ನಿಯಮಗಳನ್ನು ಅವರು ನೀನು ಇದನ್ನು ತಪ್ಪು ಮಾಡ್ತಾ ಇದೀಯಾ ರಾಜ, ನೀನು ತಪ್ಪು ಅಂತ ನಾವು ಹೇಳದೇ ಇದ್ರೆ ಅವನ ಹುಚ್ಚಾಟನೇ ನಿಲ್ಲೋದಿಲ್ಲ, ಅವನ ಹುಚ್ಚಾಟ ಇನ್ನೂ ಜಾಸ್ತಿ ಆಗುತ್ತೆ. ಕವಿಗಳು, ಸಾಹಿತಿಗಳು ಹೆಣವಾಗಿ ಮಲಗಿದಾಗ ರಾಜನ ಹುಚ್ಚಾಟ ನಿಲ್ಲಿಲ್ಲ. ಅದೇ ಕವಿಗಳು, ಸಾಹಿತಿಗಳು ಎದ್ದು ಅವನ ವಿರುದ್ಧ ಯಾವಾಗ ಧ್ವನಿ ಎತ್ತಿದ್ರು ಆಗ ರಾಜನ ಹುಚ್ಚಾಟ ನಿಂತೋಯ್ತು. ಹೀಗಾಗಿ ನಾವು ಯಾವತ್ತೂ ನಮ್ಮ ಲೇಖನಿ ಸಾಯಬಾರ್ದು, ಲೇಖನಿ ಜೀವಂತವಾಗಿರ್ಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ರಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಜೊತೆಗೆ ಪ್ರಾರಂಭದಲ್ಲಿ ನನಗೇನು ಅನಿಸ್ತು ಅಂತಂದ್ರೆ, ಒಂದು ರೋಗಗ್ರಸ್ತ ಸಮಾಜವನ್ನ ಕವಿಗಳು ಮತ್ತು ಸಾಹಿತಿಗಳು ಅದನ್ನ ಅಂದ್ರೆ ಅದಕ್ಕೆ ಚಿಕಿತ್ಸೆ ನೀಡಬಹುದು, ಆ ರೋಗಗ್ರಸ್ತ ಸಮಾಜಕ್ಕೆ ನಾವು ಚಿಕಿತ್ಸೆ ನೀಡಬಹುದು ಅಂತ ಅನಿಸ್ತು. ಬರ್ತಾ ಬರ್ತಾ ಅದು ಬೇರೆ ಯಾವ ಕಡೆನೂ ಹೋಗ್ತಾ ಇದೆ, ನನಗೆ ನಾಟಕ ಅರ್ಥನೇ ಆಗ್ತಾ ಇಲ್ಲ ಅಂತಲೂ ಅಂದ್ಕೊಂಡೆ. ತುಂಬಾ ಚೆನ್ನಾಗಿ ನಾಟಕವನ್ನ ಆಡಿದ್ರಿ, ತುಂಬಾ ನಿಗೂಢವಾಗಿರ್ತಕ್ಕಂಥ ಸಂದೇಶವನ್ನ ಕೊಟ್ರಿ. ಜೊತೆಗೆ ಇನ್ನೊಂದು ನಾನೇನೋ ನೆನಪು ಮಾಡ್ಕೊಂಡಿದ್ದೆ ನಾಟಕ ನೋಡ್ಬೇಕಾದ್ರೆ, ಅದನ್ನು ಹೇಳಬೇಕು ಅಂತ ಮತ್ತೆ ನೆನಪಾದ್ರೆ ಮತ್ತೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಎಲ್ಲರೂ ಅಭಿನಯ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಪ್ರಾರಂಭದಲ್ಲಿ ಕಾಲು ನೋವನ್ನ ಕಾಲು ಎತ್ತಿಡ್ತಾ ಇದ್ರಲ್ಲ, ಯಾರ್ಯಾರಿಗೆ ಕಾಲು ನೋವು ಬಂದಿತ್ತು ಅವ್ರಿಗೆಲ್ರಿಗೂ ನೆನಪಾಯ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅದನ್ನ ಅಭಿನಯಿಸ್ತೀರಿ. ಆಮೇಲೆ ಎಲ್ಲ ಮಕ್ಕಳು ಬೇರೆ ಬೇರೆ ಪಾತ್ರದಲ್ಲಿ ಬಂದ್ರಿ, ಪ್ರತಿಯೊಂದು ಪಾತ್ರವನ್ನು ತುಂಬಾ ಅದ್ಭುತವಾಗಿ ಎಲ್ಲರೂ ನಟಿಸಿದ್ರಿ, ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ್ರಿ. ಇಡೀ 3 ದಿನದ ನಾಟಕಗಳು ತುಂಬಾ ಚೆನ್ನಾಗಿ ನಮಗೆ ಕೊಟ್ಟರಿ, ತುಂಬಾ ಖುಷಿ ಆಯ್ತು. ನೆನ್ನೆ ನಾಟಕ ಕೊಡೋದು ಅಷ್ಟೇ ಖುಷಿ ಕೊಟ್ಟಿದೆ, ಮೊನ್ನೆ ನಾಟಕನೂ ತುಂಬಾ ಖುಷಿ ಕೊಟ್ಟಿದೆ. ಅದ್ಭುತವಾಗಿರ್ತಕ್ಕಂಥ ನಟನೆ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಬೀದರ್ ಜಿಲ್ಲೆಯಲ್ಲಿ ರಂಗಭೂಮಿಗೆ ಕೆಲವರೆಲ್ಲ ಇಲ್ಲರಿ ನಿಮ್ಮಲ್ಲಿ ರಂಗಭೂಮಿನೇ ಇಲ್ಲ, ಕಲೆ ಇಲ್ಲ ಅದು ಅಂತಕ್ಕಂಥದ್ದು ನಾನು ಕೆಲವರಿಗೆಲ್ಲ ಚಾಲೆಂಜ್ ಮಾಡಿ ತೋರಿಸಿದೆ. ಬೇರೆ ಬೇರೆ ರಾಜ್ಯದ ಮತ್ತು ಜಿಲ್ಲೆಯ ಸಮಸ್ತ ಕಲಾವಿದರಿಗೆ ಇವತ್ತು ಸುಮಾರು 21ನೇ ತಾರೀಕಿಂದ, ಇದೇ ತಿಂಗಳು ಮಾರ್ಚ್ 21ರಿಂದ 27ನೇವರೆಗೆ 7 ದಿನಗಳ ನಾಟಕ ಮಾಡಬೇಕಂತಕ್ಕಂಥ ನಿರ್ಣಯ ತೊಗೊಂಡು ನಮ್ಮ ರಾಜ್ಯದ ದೊಡ್ಡ ಸಂಘಟಕ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವ್ರನ್ನ ಮಾತಾಡಿದಾಗ, ಇಲ್ಲ 7 ದಿವಸ ಮಾಡ್ಬೋದು, ನಿಜವಾಗ್ಲೂ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥಾಗ ನಾನು ಕೂಡ ಆಗ್ತದಿಲ್ಲ ಅಂತಕ್ಕಂಥ ಭಾವನೆ ಇತ್ತು. ಆದರೂ ಕೂಡ ಇವತ್ತು ಬೀದರ್ನ ನಮ್ಮ ಸಮಸ್ತ ಏನು ಸಾಹಿತಿಗಳು, ಚಿಂತಕರು, ಕಲಾವಿದರು ಮತ್ತು ಎಲ್ಲ ಪ್ರೇಕ್ಷಕರು ಇವತ್ತು ರಂಗಮಂದಿರದಲ್ಲಿ ಬಂದು ಹೌಸ್ಫುಲ್ಲಾಗಿ ನೋಡ್ತಕ್ಕಂಥ ಭಾಗ್ಯ ನನಗೂ ಸಿಕ್ಕಿದೆ, ನಮ್ಮ ಜನರಿಗೂ ಸಿಕ್ಕಿದೆ. ಮತ್ತು ನಮ್ಮ ಬೀದರ್ ಜನತೆ ಭಾಳ ಪ್ರೀತಿಯಿಂದ 7 ದಿನಗಳ ನಾಟಕೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಭಾಳ ಜನಪದ ಕಲಾವಿದರ ಬಳಗ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಪರವಾಗಿ ನಾನು ಅವರಿಗೆ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೀನಿ. ಮತ್ತು ಪೂಜ್ಯರು, ಸಾಹಿತಿಗಳು, ಚಿಂತಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಮುಂದಿನ ವರ್ಷ ಮತ್ತೆ ನಾನು ಯಾವ ರೀತಿ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾವ ಮೂಲೆಯಿಂದ ಮಾಡಬೇಕಂತಕ್ಕಂಥ ವಿಚಾರ ಕೂಡ ಮಾಡ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಯಾವುದು ಬೀದರ್ನಲ್ಲಿ ದಾನಿಗಳಿದ್ದಾರೆ, ಚಿಂತಕರಿದ್ದಾರೆ. ನಮ್ಮ ಬಂದಂಥ ಕಲಾವಿದರಿಗೆ ಪ್ರೀತಿಯಿಂದ ನೋಡಿ, ಮೈಸೂರಿಂದ ಬಂದ ಕಲಾವಿದರಿಗೆ ಹೂವು ಬುಕ್ಕೆ ಕೊಟ್ಟು ಕರ್ಕೊಂಡು ಊಟ ಸ್ವತಃ ಹೋಟ್ಲಿನ ಎಲ್ಲ ಮಾಲಕರು ಊಟ ಕೊಡ್ತಕ್ಕಂಥದ್ದು. ಕೆಲವು ದಾನಿಗಳು ನಿನ್ನೆ ಫೋನ್ ಮಾಡಿ ಇಲ್ಲ ನಾವು ಒಂದು ಊಟ ಕೊಡ್ತೀವಿ ಅಂತಕ್ಕಂಥದ್ದು. ಇವತ್ತು ನೋಡಿ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ನನಗೆ ಭಾಳ ಪ್ರೀತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ಮತ್ತು ಎಲ್ಲರ ಜೊತೆಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ನನ್ನ ಹೆಸರು ವಿಜಯಕುಮಾರ್ ಸೊನಾರೆ, ಜನಪದ ಕಲಾವಿದರ ಬಳಗ. ನಾಳೆ ಕೊನೆಯ ನಾಟಕ ಪುಗಸಟೆ ಪ್ರಸಂಗ, ಬೀದರ್ನ ಸುನಿಲ್ ಕಡ್ಡೆ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ. ಸುಮಾರು ನಾಳೆನೂ ಕೂಡ ಈ ಕೊನೆಯ ನಾಟಕ ಇದೆ. ಬೀದರ್ನ ಕಲಾವಿದರಿಗೆ ಸಮಸ್ತ ಬಂಧುಗಳು ಸಹಕರಿಸಿ ಈ ನಾಟಕ ಯಶಸ್ವಿ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದ. ನಾನು ಸುಮಾರು ನನ್ನ ಕಲೆ ಅಂತೂ ಸುಮಾರು ಒಂದು 15 ವರ್ಷಗಳಿಂದ ನಾನು ನಿರಂತರವಾಗಿ 21 ವರ್ಷಗಳಿಂದ ನಿರಂತರವಾಗಿ ನಾನು ಸಾಹಿತ್ಯ ಸಂಘಟನೆ ಹೋರಾಟದ ಮೂಲಕ ಬಂದು ಇವತ್ತು ಈ ಕ್ಷೇತ್ರದಲ್ಲಿ ನಾನು ಜನಪದ ಕಲಾವಿದರುಗಳ ಸಂಸ್ಥೆ ಸ್ಥಾಪನೆ ಮಾಡಿ 7 ವರ್ಷ ಆಯಿತು. ಅದಕ್ಕಾಗಿ 7 ನಾಟಕ ನ್ಯಾಪಥ್ಯ ಉತ್ಸವ ಶ್ರೀನಿವಾಸ್ ಜಿ ಕಪ್ಪಣ್ಣ ಹೇಳ್ದಂಗೆ ಸುಮಾರು ನ್ಯಾಪಥ್ಯ ನಾಟಕೋತ್ಸವ ಅಂತ ಹೆಸರು ಕೊಡಿ ಅಂದಾಗ ನಿಜವಾಗ್ಲೂ ಆ ಮಹನೀಯರು ಅವರೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಕಪ್ಪಣ್ಣವರಾಗಲಿ, ನಮ್ಮ ಪೂಜ್ಯರಾದ ಬಸವಲಿಂಗ ಪಟ್ಟದೇವರಾಗಲಿ, ಕನ್ಪೂರ್ಣಕ್ಕವರಾಗಲಿ, ಮತ್ತು ನಮ್ಮ ಗಂಗಂಬಿಕಾಕವರಾಗಲಿ, ನಮ್ಮ ಪೂಜ್ಯ ಬೆಲ್ದಳಪ್ಪವರಾಗಲಿ, ಇಂಥವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅದಕ್ಕೆ ನನಗಂತೂ ಭಾಳ ಸಂತೋಷ ಆಗ್ತಾಯಿದೆ. ಈ ಕಲೆ, ಸಾಹಿತ್ಯ, ಸಂಸ್ಕೃತಿ ನಾನು ಇರೋವರೆಗೆ ನಡೆಸ್ಕೊಡ್ತೀನಿ ಅಂಥೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.
ಕಲೆಯಿಂದ ಜನಗಳಿಗೆ ಏನಂತಂತಲ್ಲ ನೆಮ್ಮದಿ ಭಾಳ ಇಂಪಾರ್ಟೆಂಟ್ ಅದ. ದಿನ ಕೆಲಸ ಮಾಡಿ 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 ಮನುಷ್ಯಗೆ ಒಂದು ಥರ ಬೇಜಾರಾಗ್ತಕ್ಕಂಥದ್ದು. ಈ ಕಲೆಯಿಂದ ಈ ನಾಟಕದಿಂದ ಎಷ್ಟೋ ಮನುಷ್ಯ ವಿಮರ್ಶೆ ಆಗ್ತಾ ಇದ್ದಾನೆ. ಯಾಕಂದರೆ ದಿನ ಕೆಲಸ ಮಾಡಿ 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 ಅದರಲ್ಲಿ ಬಿಜಿಯಾಗಿ ಎಲ್ಲ ಕಲೆಗಳು ಮರ್ತು ಹೋಗ್ತಕ್ಕಂಥ ಸ್ಥಿತಿ ಮತ್ತು ಬಂತ ಇತ್ತು. ನಾವು ಸಣ್ಣವರಿದ್ದಾಗ ಹಳ್ಳಿ ಊರಾಗ ನಾಟಕ ಮಾಡ್ತಿದ್ರು, ಇಡೀ ಬೆಳಗ್ಗೆ ನಾಟಕ ಮಾಡ್ತಿದ್ರು, ನೋಡಕ್ಕೆ ಹೋಗ್ತಿದ್ವಿ. ಈಗ ಏನಾಗ್ಯದ ಅಂದ್ರೆ ಹಿಡ್ಕೊಂಡು ತಂದು ಕೂಡಿಸ್ತಕ್ಕಂಥ ಸ್ಥಿತಿ ಬಂದು. ಆದರೆ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ನಾಟಕಗಳಿಂದ ಬೀದರ್ನಲ್ಲಿ ಸುಮಾರು ಜನ ಅವ್ರ ಮನಸ್ಸಿಗೆ ತೃಪ್ತಿಯಾಗಿದೆ. ಎಷ್ಟೋ ಜನ ಕಾಯಿಲೆಗಳಿದ್ದಿದ್ದು ಕಾಯಿಲೆ ಕೂಡ ಈ ನಾಟಕ ನೋಡಿ ಹೋಗ್ತಕ್ಕಂಥದ್ದು ಇವತ್ತು ನಾನು ನೋಡ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ವಿಜಯಕುಮಾರ್ ಸೋನಾರೆ, ಜನಪದ ಕಲಾವಿದರ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಾವಿದರ ಸಂಘನೆ ಸ್ಥಾಪನೆ ಮಾಡಿ ಸುಮಾರು 15,000 ಜನ ಕಲಾವಿದರು, ಚರ್ಮವಾದ್ಯದಿಂದ ಶಾಸ್ತ್ರೀಯ ಸಂಗೀತ ಕಲಾವಿದರು ಒಳಗೊಂಡು ಇವತ್ತು ನಮ್ಮ ಜನಪದ ಕಲಾವಿದರ ಬಳಗ ಒಂದು ಸಂಸ್ಥೆ ಮಾಡ್ಕೊಂಡು ಇವತ್ತು 7 ದಿನಗಳ ಸತತವಾಗಿ ನಾಟಕ ನೋಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ತತ್ವಪದ, ಜನಪದ ಇವು ಹಾಡ್ತಕ್ಕಂಥ ಕಲಾವಿದರು ಕೂಡ ಬರ್ತಾಯಿದ್ರು. ರಾಯಚೂರಿನ ಬಂದಿದ್ದಾರೆ, ಹಸಮಕಲ್ಲಿನ ಬಂದಿದ್ದಾರೆ, ಬೆಂಗಳೂರಿನ ಬಂದಿದ್ದಾರೆ, ಬೀದರ್ನಿಂದ ಎಲ್ಲ ತತ್ವಪದಕಾರರು ಒಳಗೊಂಡು ಕಾರ್ಯಕ್ರಮ ಮಾಡಿದ್ವಿ. 7 ಮಾನ್ಯರಿಗೆ ನಮ್ಮ ಜನಪದ ಕಲಾವಿದರ ಬಳಗ ವತಿಯಿಂದ 7 ಮಾನ್ಯರಿಗೆ ಜನಪದ ಸನ್ಮಾನಕ್ಕೂ ಕೂಡ ಈ ಸಂದರ್ಭದಲ್ಲಿ ಮಾಡಲಾಯಿತು. ಧನ್ಯವಾದಗಳು.